ಚಿತ್ರದುರ್ಗದ ಹಿರಿಯೂರು ಬಳಿ ಸಂಭವಿಸಿದ ಬಸ್ ಅಪಘಾತದಲ್ಲಿ 9 ಮಂದಿ ಸಜೀವ ದಹನವಾಗಿರುವಂತಹ ಘಟನೆ ತಡರಾತ್ರಿ ನಡೆದಿರೋದು. 2 ಗಂಟೆ ಸುಮಾರಿಗೆ ಆಗಿರೋದು. 9 ಜನ ಮೃತಪಟ್ಟಿದ್ದಾರೆ. ಇಲ್ಲಿ ತನಕ ಗುರುತು ಸಿಗದಂತೆ ಸುಟ್ಟು ಕರಕಲಾಗಿವೆ ದೇಹಗಳು. ಅದೇ ದೊಡ್ಡ ಸವಾಲಾಗಿರೋದು. ಸುಟ್ಟು ಕರಕಲಾದ ಅವಶೇಷಗಳನ್ನು ಹೊರತೆಗಿತಾ ಇದ್ದಾರೆ FSL ಟೀಮ್. ಬಸ್ನಲ್ಲಿದ್ದ ಪ್ರಯಾಣಿಕರ ಮೊಬೈಲ್, ವಾಚ್, ಪರ್ಸ್ ಎಲ್ಲ ಪತ್ತೆಯಾಗಿದೆಯಂತೆ. FSL ಮತ್ತು ಸೋಕೋ ತಂಡದವರು ಕೂಡ ಸ್ಥಳದಲ್ಲಿ ಈಗ ಪರಿಶೀಲನೆ ಮಾಡ್ತಾ ಇದ್ದಾರೆ. ಮೃತದೇಹಗಳ ಅವಶೇಷವನ್ನು ಸಂಗ್ರಹಿಸ್ತಾ ಇದ್ದಾರೆ FSL ಟೀಮ್. ಒಟ್ಟು 9 ಜನದಲ್ಲಿ 8 ಜನ ಪ್ರಯಾಣಿಕರು ಮತ್ತು ಒಬ್ಬ ಲಾರಿ ಡ್ರೈವರ್. ಟೋಟಲಿ ಲಾರಿ ಡ್ರೈವರ್ದು ತಪ್ಪು ಇದು ಅಂತ ಕ್ಲೀನಾಗಿ ಗೊತ್ತಾಗ್ತಾ ಇದೆ. ಆತ ಡಿವೈಡರ್ಗೆ ಹೊಡೆದು ಪಕ್ಕದ ರೋಡಿಗೆ ಬಂದು ಬಸ್ಗೆ ಡಿಕ್ಕಿ ಹೊಡೆದಿರೋದು. ಸೀಬರ್ಡ್ ಟ್ರಾವೆಲ್ಸ್ನವರ ಬಸ್, ಅದು ಖಾಸಗಿ ಬಸ್ಸು. ಬೆಂಗಳೂರಿನಿಂದ ಗೋಕರ್ಣಕ್ಕೆ ಹೋಗ್ತಾ ಇತ್ತು. 30 ಜನ ಪ್ರಯಾಣಿಕರಿದ್ದರು. ಆ 30 ಜನ ಪ್ರಯಾಣಿಕರಲ್ಲಿ 8 ಮಂದಿ ಮೃತಪಟ್ಟಿದ್ದಾರೆ. 24 ಮಂದಿಯನ್ನು ಗಾಯಾಳುಗಳನ್ನು ಬೇರೆ ಬೇರೆ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆಗಾಗಿ ಕೊಡಲಾಗಿದೆ. ಅದೊಂದು ದೊಡ್ಡ ಕಂಟೈನರ್ ಲಾರಿ ಉತ್ತರ ಪ್ರದೇಶದಿಂದ ಬರ್ತಾ ಇತ್ತು ಅಂತ ಮಾಹಿತಿ. ಆ ಕಂಟೈನರ್ ಲಾರಿ, ಆ ಲಾರಿ ಚಾಲಕನಿಗೆ ಲೈಸೆನ್ಸ್ ಸಿಕ್ಕಿ ಬರೀ 6 ತಿಂಗಳಾಗಿರೋದು. ಆತ ಬಂದು ರಾತ್ರಿ ಡಿವೈಡರ್ಗೆ ಡಿಕ್ಕಿ ಹೊಡೆದು ಬಸ್ಗೆ ಡಿಕ್ಕಿ ಹೊಡೆದ್ರಿಂದ ಇಷ್ಟು ಅನಾಹುತಗಳಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಸಿದ್ದರಾಜು ಅವರಿಂದ ಪಡ್ಕೊಳ್ಳೋಣ. ಸಿದ್ದರಾಜು, ಈಗ ಅವಶೇಷಗಳನ್ನೆಲ್ಲ ಹೊರತೆಗಿತಾ ಇದ್ರು. ಸೊ ಎಲ್ಲ ಕಾರ್ಯಗಳು ಕೂಡ ಮುಕ್ತಾಯವಾಯ್ತಾ? ಸ್ಪಾಟಲ್ಲಿ ಯಾವ್ಯಾವ ಟೀಮ್ ಇದ್ದಾರೆ, ಏನೇನು ಮಾಹಿತಿ ಕಲೆ ಹಾಕಿದ್ದಾರೆ? ಖಂಡಿತವಾಗಿ ಅರವಿಂದ್, ಏನು ತಡರಾತ್ರಿ 2:30 ಸಮಯದಲ್ಲಿ ನಡೆದಿರುವಂಥ ಈ ಒಂದು ಭೀಕರ ದುರ್ಘಟನೆಯಿಂದಾಗಿ ಏನು ಸ್ಥಳದಲ್ಲೇ 9 ಜನ ಸಜೀವ ದಹನಕ್ಕೆ ಒಳಗಾಗಿರುವಂಥದ್ದು. ಈಗಾಗ ಘಟನಾ ಸ್ಥಳದಲ್ಲಿ ಇದ್ದೀವಿ. ಘಟನಾ ಸ್ಥಳದಲ್ಲಿ ನೋಡ್ಬೋದು. ಈಗ ಲಾರಿಯ ದೃಶ್ಯವನ್ನು ತೋರಿಸುವಂಥ ಪ್ರಯತ್ನ ಮಾಡ್ತಾನೆ. ಈ ಲಾರಿಯ ದೃಶ್ಯ ಸಂಪೂರ್ಣವಾಗಿ ಲಾರಿ ಚಾಲಕನ ಅಜಾಗರೂಕತೆಯಿಂದನೇ ಈ ಒಂದು ದುರ್ಘಟನೆ ಸಂಭವಿಸಿರುವಂಥದ್ದು. ಯಾಕಂದರೆ ಇತ್ತೀಚೆಗೆ ಕಳೆದ 6 ತಿಂಗಳ ಹಿಂದೆ ಅಷ್ಟೇ ಆತ ಒಂದು DL ಅನ್ನು ಪಡೆದಿರ್ತಾನೆ. ಅದೇ ರೀತಿ ಮೇಲ್ನೋಟಕ್ಕೆ ಕಂಡು ಬಂದುವಂತೆ ಪೊಲೀಸರ ಮಾಹಿತಿ ಪ್ರಕಾರ ಆತ ಒಂದು ಮದ್ಯಪಾನವನ್ನು ಕೂಡ ಮಾಡಿದ್ದೆ ಎಂಬ ಮಾಹಿತಿ ಕೂಡ ಸಿಕ್ಕಿರುವಂಥದ್ದು. ಈ ಒಂದು ದುರ್ಘಟನೆಯಿಂದಾಗಿ ಎಡಬದಿಯಲ್ಲಿ ಏನು ಹಿರಿಯೂರಿನಿಂದ ಬೆಂಗಳೂರಿಗೆ ಪ್ರಯಾಣ ಮಾಡ್ತಿದ್ದಂಥ ಈ ಲಾರಿ ಕಂಟೈನರ್ ಏಕಾಏಕಿ ಎಡಬದಿಯ ಡಿವೈಡರ್ನ ಹತ್ಕೊಂಡು ಬಲಬದಿಗೆ ಬರುತ್ತೆ. ಹೀಗಾಗಿ ಬಲಬದಿಯಲ್ಲಿ ತನ್ನ ಪಾಡಿಗೆ ತಾನು ಹೋಗ್ತಿದ್ದಂಥ ಏನು ಸೀಬರ್ಡ್ ಬಸ್ಗೆ ಡಿಕ್ಕಿಯಾದ ಪರಿಣಾಮ ಸ್ಥಳದಲ್ಲೇ 9 ಜನ ಸಜೀವ ದಹನಕ್ಕೆ ಒಳಗಾಗಿರುವಂಥದ್ದು. ಹಾಗೆಯೇ ಘಟನೆಯಿಂದಾಗಿ ಏನು ಈಗಾಗಲೇ ಗಾಯಗೊಂಡಿರುವಂಥವ್ರನ್ನ ಹಿರಿಯೂರು ಮತ್ತು ಚಿತ್ರದುರ್ಗ ಶಿರಾ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡುತ್ತಿರುವಂಥದ್ದು. ಈ ಘಟನಾ ಸ್ಥಳದಲ್ಲಿ ಈಗಾಗಲೇ SDRF ಮತ್ತು ಏನು ಬೆರಳಚ್ಚು ತಜ್ಞರ ತಂಡ ಕೂಡ ಈಗಾಗಲೇ ಏನು ಮೃತದೇಹಗಳ ಅವಶೇಷಗಳು ಮತ್ತು ಮೃತದೇಹಗಳಲ್ಲಿ ಪತ್ತೆ ಅವರ ಬಳಿ ಇದ್ದಂಥ ಏನು ಮೃತರಲ್ಲಿದ್ದಂಥ ಮೊಬೈಲ್ಗಳು, ವಾಚ್ ಹಾಗೂ ವಿವಿಧ ಬೆಲೆ ಬಾಳುವ ವಸ್ತುಗಳು ಈಗ ಸುಟ್ಟು ಕರಕಲಾಗಿವೆ. ಅಂತ ಅಳಿದುಳಿದ ಅವಶೇಷಗಳನ್ನು ಕೂಡ ಸಂಗ್ರಹಿಸಿ ಒಂದೆಡೆ ಇಡುತ್ತಿರುವಂಥ ದೃಶ್ಯ ಕೂಡ ಬರದಿಂದ ಸಾಗಿದೆ. ಈಗಾಗಲೇ ಚಿತ್ರದುರ್ಗದ SP ರಂಜಿತ್ ಭಂಡಾರು ಹಾಗೂ ತುಮಕೂರು SP ಕೂಡ ಘಟನಾ ಸ್ಥಳಕ್ಕೆ ಆಗಮಿಸಿದ್ದು ಒಂದು ಕಾರ್ಯಾಚರಣೆ ಕೂಡ ಬರದಿಂದ ಸಾಗುತ್ತಿದೆ. ಹಾಗೆ ಪೂರ್ವ ವಲಯ IGP ರವಿಕಾಂತೇಗೌಡ ಕೂಡ ಆಗಮಿಸಿದ್ದು ಈಗಾಗಲೇ ಕ್ರೇನ್ ಒಂದು 4 ಕ್ರೇನ್ಗಳ ನೆರವಿನಿಂದಾಗಿ ಈಗಾಗಲೇ ಬಸ್ಸನ್ನು ರಸ್ತೆ ಬದಿಗೆ ತಳ್ಳಿದ್ದಾರೆ. ಹಾಗೆ ಏನು ಈ ಒಂದು ದುರ್ಘಟನೆಗೆ ಪ್ರಮುಖ ಕಾರಣವಾದಂಥ ಲಾರಿಯಲ್ಲಿ ಇನ್ನೂ ಕೂಡ ಹೊಗೆ ಆವರಿಸಿದ್ದು ಬೆಂಕಿ ಹೊಗೆ ಆಡ್ತಿದೆ. ಹೀಗಾಗಿ ಅಗ್ನಿಶಾಮಕ ದಳದ ಸಿಬ್ಬಂದಿಗಳಿಂದ ಒಂದು ಏನು ಬೆಂಕಿಯನ್ನು ನಂದಿಸಿ ಹೊಗೆ ಆಡುತ್ತಿರುವಂಥ ಲಾರಿಯನ್ನು ಏನು ಬಿಸಿಯಾಗಿದೆ ಅದನ್ನು ಶಮನಗೊಳಿಸುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಒಂದು ಬಿಸಿಯಿಂದಾಗಿ ಆ ಲಾರಿ ಹತ್ರ ಹೋಗೋದಕ್ಕೂ ಆಗ್ತಾಯಿಲ್ಲ. ಹೀಗಾಗಿ ಅಗ್ನಿಶಾಮಕ ದಳದ ಸಿಬ್ಬಂದಿಗಳಿಂದ ನೀರು ಬಿಡುವ ಕೆಲಸ ಕೂಡ ಬರದಿಂದ ಸಾಗಿದೆ. ಏನು ಈ ಒಂದು ಲಾರಿ ಒಂದು ಡಿಕ್ಕಿಯ ರಭಸಕ್ಕೆ ಲಾರಿಯ ಚಾಲಕ ಕೂಡ ಇದರಲ್ಲೇ ಸುಟ್ಟು ಒಂದು ಸಾವನ್ನಪ್ಪಿದ್ದಾನೆ. ಆತನನ್ನು ಈಗಾಗಲೇ ಏನು ಆತನ ಮೃತದೇಹವನ್ನು ಕೂಡ ಏನು ಹಿರಿಯೂರು ತಾಲೂಕು ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗಿದೆ. ಹಾಗೆ ಈ ಒಂದು ಘಟನೆಯಿಂದಾಗಿ ಬಸ್ನ ಚಾಲಕ ನಿರ್ವಾಹಕರು ಅದೃಷ್ಟವಶಾತ್ ಪಾರಾಗಿದ್ದು ಅವರನ್ನು ಚಿತ್ರದುರ್ಗ ಜಿಲ್ಲಾ ಆಸ್ಪತ್ರೆಗೆ ಶಿಫ್ಟ್ ಮಾಡಿ ಒಂದು ಚಿಕಿತ್ಸೆಯನ್ನು ಕೂಡ ನೀಡಲಾಗ್ತಿದೆ. ಒಟ್ಟಾರೆ ಏನಂತಂದರೆ ಲಾರಿ ಚಾಲಕನ ಅಜಾಗರೂಕತೆಯಿಂದಲೇ ಈ ಒಂದು ದುರ್ಘಟನೆ ನಡೆದಿದೆ ಎಂಬುದು ಈಗ ಪೊಲೀಸ್ ಮೂಲಗಳಿಂದ ತಿಳಿದು ಬಂದಿದೆ. ಒಂದು ಲಾರಿ ಚಾಲಕನ ಅಜಾಗರೂಕತೆಯಿಂದಾಗಿ ಅಮಾಯಕ ಏನು ಕ್ರಿಸ್ಮಸ್ ರಜೆ ಹಿನ್ನೆಲೆಯಲ್ಲಿ ಒಂದು ಪ್ರವಾಸಕ್ಕೆ ತೆರಳಿದ್ರು, ಎಂಜಾಯ್ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಬೆಂಗಳೂರಿನಿಂದ ಗೋಕರ್ಣಕ್ಕೆ ತೆರಳುತ್ತಿದ್ದ 25 ಜನ ಮತ್ತು ಶಿವಮೊಗ್ಗಕ್ಕೆ ತೆರಳುತ್ತಿದ್ದಂಥ 2, ಹಾಗೆ ಈ ಮತ್ತಿಬ್ಬರು ಸೇರಿದ ಒಟ್ಟು 30 ಜನ, ಈ ಒಂದು 29 ಜನ ಒಟ್ಟು ಬಸ್ನಲ್ಲಿ ಇದ್ದಂಥವರಲ್ಲಿ 9 ಜನ ಈಗಾಗಲೇ ಸಜೀವವಾಗಿ ದಹನವಾಗಿದ್ದಾರೆ ಎಂಬ ಮಾಹಿತಿಯನ್ನು ಪೊಲೀಸರು ತಿಳಿಸಿದ್ದಾರೆ. ಒಟ್ಟಾರೆ ಏನಂತಂದರೆ ರಾಷ್ಟ್ರೀಯ ಹೆದ್ದಾರಿ 48ರಲ್ಲಿ ನಡೆದಂಥ ಈ ಭೀಕರ ದುರ್ಘಟನೆಯಿಂದಾಗಿ, ಈ ಭೀಕರ ಅಪಘಾತದಿಂದಾಗಿ ಸಾರ್ವಜನಿಕರು ಬೆಚ್ಚಿ ಬಿದ್ದಿರುವಂಥದ್ದು. ವಿವಿಧೆಡೆಗಳಿಂದ ಸಾರ್ವಜನಿಕರು ಈ ಒಂದು ಅಪಘಾತದ ದೃಶ್ಯಗಳನ್ನು ನೋಡೋದಕ್ಕೆ ಆಗಮಿಸ್ತಿದ್ದಾರೆ. ಕುತೂಹಲದಿಂದ ವೀಕ್ಷಿಸಿ ಯಾವ ರೀತಿ ಅಪಘಾತ ಆಯಿತು ಅಂತ ಒಂದು ಆಶ್ಚರ್ಯವನ್ನು ವ್ಯಕ್ತಪಡಿಸ್ತಿದ್ದಾರೆ. ಹಾಗೆ ತುಂಬ ಗಾಬರಿಯಾಗಿರುವಂಥ ಪರಿಸ್ಥಿತಿ ಕೂಡ ನಿರ್ಮಾಣವಾಗಿರುತ್ತೆ. ಯಾಕೆಂದರೆ ಪದೇ ರಾಷ್ಟ್ರೀಯ ಹೆದ್ದಾರಿ 48ರಲ್ಲಿ
ಅಪಘಾತಗಳು ಸಂಭವಿಸ್ತಿದ್ವು. ಆದರೆ ಇತ್ತೀಚೆಗೆ ಕಳೆದ 2-3 ವರ್ಷಗಳಿಂದಲೂ ಕೂಡ ಇಂಥ ಭೀಕರ ಅಪಘಾತಗಳು ಸಂಭವಿಸಿರಲಿಲ್ಲ. ಯಾವುದೇ ರೀತಿ ಒಂದು ಆತಂಕದ ಪರಿಸ್ಥಿತಿ ನಿರ್ಮಾಣವಾಗಿಲ್ಲ. ಯಾಕಂದರೆ ಚತುಷ್ಪಥ ರಸ್ತೆ ನಿರ್ಮಾಣವಾದಾಗಿಂದ ಅಪಘಾತಗಳ ಸಂಖ್ಯೆ ಕಡಿಮೆ ಆಗಿದೆ ಎಂಬ ಮಾತುಗಳು ಕೇಳಿಬರ್ತಿದ್ವು. ಆದರೆ ದಿಢೀರ್ ಅಂತೇಳಿ ಲಾರಿ ಚಾಲಕನ ಅಜಾಗರೂಕತೆಯಿಂದ ಈ ಒಂದು ದುರ್ಘಟನೆ ಸಂಭವಿಸಿರುವಂಥದ್ದು. ಹೀಗಾಗಿ ಎಲ್ಲೋ ಒಂದು ಕಡೆ ಸಾರ್ವಜನಿಕರಲ್ಲಿ ಆತಂಕ ಮನೆ ಮಾಡಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಈಗಾಗಲೇ ಚಿತ್ರದುರ್ಗ SP ರಂಜಿತ್ ಕುಮಾರ್ ಬಂಡಾರು ಹಾಗೂ ಅಡಿಷನಲ್ SP ಶಿವಕುಮಾರ್ ಅವರು ಕೂಡ ಸ್ಥಳಕ್ಕೆ ಭೇಟಿ ನೀಡಿದ್ದು ಈಗಾಗಲೇ ಸಂಪೂರ್ಣವಾಗಿ ಒಂದು ಕಾರ್ಯಾಚರಣೆಯಲ್ಲಿ ತಲ್ಲೀನರಾಗಿದ್ದಾರೆ. ಅವಶೇಷಗಳನ್ನು ಈಗಾಗಲೇ ಸಂಗ್ರಹಿಸಿ ಒಂದು ಮೃತದೇಹಗಳ ಗುರುತು ಪತ್ತೆಗಾಗಿ ಕೂಡ ಕಾರ್ಯಾಚರಣೆಯಲ್ಲಿ ತಲ್ಲೀನರಾಗಿದ್ದಾರೆ ಅಂತಲೇ ಹೇಳ್ಬೋದು. ಅರವಿಂದ್.